ಸರ್ ಇದೇ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೇ KSRTC ಬಸ್ ಸ್ಟಾಪ್ ಸರ್. ಜಸ್ಟ್ 100 ಮೀಟರ್ ಇರೋದೇ ನಮ್ ಲೇಔಟ್ ಸರ್. ಇದೇ ರೈಲ್ವೆ ಸ್ಟೇಷನ್ ಇಲ್ಲಿಂದ 500 ಮೀಟರ್ ಇರೋದೇ ನಮ್ ಲೇಔಟ್ ಸರ್. ಸರ್ ಈ ಲೇಔಟ್ GBA ಕಮ್ BMRD ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಸೈಟ್ಸ್ ಗೆ ಖಾತಾ ಇದೆ ಸರ್. ಈ ಸೊತ್ತು ಕೂಡ ಆಗಿದೆ ಸರ್. ಪ್ರೈಸ್ ವೈಸ್ ನೋಡೋದಾದ್ರೆ ಸುತ್ತಮುತ್ತ ಯಾರು ಕೂಡ ಕೊಡ್ತಾ ಇಲ್ಲ ಸರ್. ನಾವು ಕೊಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 3150 rupees per square feet ಇದೆ. ಅಂದ್ರೆ 3150 ರೂಪಾಯಿ ಇದೆ ಸರ್. ನೀವೇನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಬಿಡದಿ ಸುತ್ತಮುತ್ತ GBA ಕಮ್ BMRD ಅಪ್ರೂವ್ಡ್ ಸೈಟ್ಸ್ ಯಾವ್ದು ಇಲ್ಲ ಸರ್. ಸರ್ ಇದು ಟೋಟಲ್ ಬಂದ್ಬಿಟ್ಟು 2 ಎಕರೆ ಪ್ರಾಜೆಕ್ಟ್. ಸೊ ಇದರಲ್ಲಿ 36 ಸೈಟ್ ಇದೆ ಸರ್. ಸೊ ಇದು ಬಂದ್ಬಿಟ್ಟು 40 feet ವೈಡ್ ರೋಡ್ ಇದೆ, ಪ್ಲಸ್ ಡ್ರೈನೇಜ್ ಕೂಡ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ, ಇಂಡಿವಿಜುವಲ್ ಸ್ಯಾನಿಟರಿಂಗ್ ಕನೆಕ್ಷನ್ ಕೂಡ ಆಗಿದೆ ಸರ್. ನಿಮ್ಗೆ 2040 ಇದೆ, 3040 ಇದೆ, 3050 ಇದೆ ಸರ್. IDB ಆಗಿರ್ಬೋದು, PNB ಆಗಿರ್ಬೋದು, LIC ಆಗಿರ್ಬೋದು, ಮತ್ತೆ HDFC, IDFC ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ ಸರ್. 100% ಸೇಫ್ಟಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನೀವೇನಾದ್ರೂ ಬಿಡದಿ ಸರೌಂಡಿಂಗ್ ಅಲ್ಲಿ ಏನಾದ್ರು ಒಂದು ಸೈಟ್ ತಗೊಂತೀನಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಆಗಿರ್ಬೋದು, ಅಥವಾ ನಾವು ಮನೆ ಕಟ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಿಗುವಂತಹ ಸೈಟ್ಗಳು ಏನಿದಾವಲ್ಲ, GBA ಕಮ್ ಮತ್ತೆ BMRD ಅಪ್ರೂವ್ಡ್ ಸೈಟ್ಗಳಾಗಿರ್ತವೆ. 100% ಸೇಫ್ಟಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬನ್ನಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಆಶ್ವಿ ಗ್ರೂಪ್ಸ್ ಇಂದ ತೇಜಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪಾ ಅಂತ ಅಂದ್ರೆ ನಮ್ಮ ಆಶ್ವಿ ಗ್ರೂಪ್ಸ್ ನ ಮತ್ತೊಂದು ಲೇಔಟ್ ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಸರ್ ಈ ಲೇಔಟ್ GBA ಕಮ್ BMRD ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಸೈಟ್ಸ್ ಗೆ ಖಾತಾ ಇದೆ ಸರ್. ಈ ಸೊತ್ತು ಕೂಡ ಆಗಿದೆ ಸರ್. ಸರ್ ಈಗ ಈ ಒಂದು ಲೇಔಟ್ ಅಲ್ಲಿ ಟೋಟಲಿ ಎಷ್ಟು ಸೈಟ್ ಇದೆ, ಏನ್ ಸೈಜ್ ಅಲ್ಲಿ ಇದೆ, ಮತ್ತು ಈಗ ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್? ಸರ್ ಇದು ಟೋಟಲ್ ಬಂದ್ಬಿಟ್ಟು 2 ಎಕರೆ ಪ್ರಾಜೆಕ್ಟ್. ಸೊ ಇದರಲ್ಲಿ 36 ಸೈಟ್ ಇದೆ ಸರ್. 36 ಸೈಟ್ ಅಲ್ಲಿ ಈಗ ಆಲ್ಮೋಸ್ಟ್ 15 ಸೈಟ್ಸ್ ಕ್ಲಿಯರ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ 1-2 ಸೈಟ್ಸ್ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಸರ್. ಸರ್ ನೀವು ನೋಡ್ತಾ ಇರ್ಬೋದು, ನಮ್ ಲೇಔಟ್ ಡೆವಲಪ್ಮೆಂಟ್ ವೈಸ್ ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು 40 feet ವೈಡ್ ರೋಡ್ ಇದೆ, ಪ್ಲಸ್ ಡ್ರೈನೇಜ್ ಕೂಡ ಆಗಿದೆ, ವಾಟರ್ ಕನೆಕ್ಷನ್ ಆಗಿದೆ, ಇಂಡಿವಿಜುವಲ್ ಸ್ಯಾನಿಟರಿಂಗ್ ಕನೆಕ್ಷನ್ ಕೂಡ ಆಗಿದೆ ಸರ್. ಸರ್ ಸೈಟ್ ಫೇಸಿಂಗ್ ನಿಮ್ಗೆ ಯಾವ ಫೇಸಿಂಗ್ ಬೇಕಾದ್ರೂ ಅವೈಲೇಬಲ್ ಇದೆ ಸರ್. ನಾರ್ತ್, ಈಸ್ಟ್, ವೆಸ್ಟ್, ಸೌತ್ 4 ಫೇಸಿಂಗ್ ಅಲ್ಲೂ ಅವೈಲೇಬಲ್ ಇದೆ. ಮತ್ತೆ ಡೈಮೆನ್ಷನ್ ಅಂತ ಬಂದ್ರೆ ನಿಮ್ಗೆ 2040 ಇದೆ, 3040 ಇದೆ, 3050 ಇದೆ ಸರ್. ಈಗ ಇಲ್ಲಿ ನಾವು ಸೈಟ್ ತಗೋತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮೇಲೆ ಇವತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 5 ವರ್ಷ 10 ವರ್ಷಕ್ಕೆ ಒಳ್ಳೆ ಲಾಭ ಬರುತ್ತೆ ಅಂತ ತಗೋಬಹುದಾ, ಅಥವಾ ಮನೆ ಕಟ್ಸ್ಕೊಂಡು ಇಲ್ಲೇ ನಾವು ಜೀವನ ಮಾಡ್ತೀವಿ ಅಂದ್ರೂ ತಗೋಬಹುದಾ ಸರ್? ಸರ್ ನಿಮ್ಗೆ 2 ಪರ್ಪಸ್ಗೂ ಯೂಸ್ ಆಗುತ್ತೆ ಸರ್. ಯಾಕೆಂತಂದ್ರೆ ಇದು ಹೈವೇ ಇಂದ ಜಸ್ಟ್ 100 ಮೀಟರ್ ಇರೋ ಲೇಔಟ್ ಸರ್. ಸೊ ಇವಾಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಸುತ್ತಮುತ್ತ ಮನೆಗಳಿದಾವೆ. ಇಮಿಡಿಯೇಟ್ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಬೇಕಾದ್ರೂ ಮಾಡ್ಕೊಬಹುದು ಸರ್. ಅದ್ ಬಿಟ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ನೀವು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್. 1:2 ಅಂತೂ ಕನ್ಫರ್ಮ್ ಆಗಿ ಆಗುತ್ತೆ ಸರ್ ನಿಮ್ಗೆ. ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಬಿಡದಿ ಸುತ್ತಮುತ್ತ GBA ಕಮ್ BMRD ಅಪ್ರೂವ್ಡ್ ಸೈಟ್ಸ್ ಯಾವ್ದು ಇಲ್ಲ ಸರ್. ಯಾವ್ದಾರು ಇದೆ ಅಂತಂದ್ರೆ ಅದು ನಮ್ದೊಂದೇ ಪ್ರಾಜೆಕ್ಟ್ ಇರೋದು. ಸೊ ಇಂಡಿವಿಜುವಲ್ ಸೈಟ್ಸ್ ಗೆ ಖಾತಾ ಕೂಡ ರಿಲೀಸ್ ಆಗಿದೆ ಸರ್. ನೀವು ನೋಡ್ತಾ ಇರ್ಬೋದು, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇಂದ ಅಪ್ರೂವಲ್ ಕೂಡ ಆಗಿದೆ ಸರ್. ಸರ್ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಬಿಡದಿ ಬಂದ್ಬಿಟ್ಟು ಗ್ರೇಟರ್ ಬೆಂಗಳೂರು ಆಗಿದೆ. ಸೊ ಬಿಡದಿ ಸ್ಮಾರ್ಟ್ ಸಿಟಿ ಮತ್ತೆ ಟೌನ್ಶಿಪ್ ಆಗ್ತಾ ಇದೆ. ಸೊ ಅದಕ್ಕೆ ಅಟ್ಯಾಚ್ ಆಗಿ ನಮ್ ಲೇಔಟ್ ಇರೋದು ಸರ್. ಸರ್ ಈಗ ನಾನು ನಿಮ್ಮ ಹತ್ರ ಒಂದು ಸೈಟ್ ತಗೋಬೇಕಂದ್ರೆ ಬುಕ್ಕಿಂಗ್ ಪ್ರೊಸೆಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ ನಮ್ಮಲ್ಲಿ ಬುಕಿಂಗ್ ಪ್ರೊಸೆಸ್ ಅಂತ ಬಂದ್ಬಿಟ್ಟು ನಿಮ್ಗೆ ಸೈಟ್ ಮತ್ತೆ ಲೊಕೇಶನ್ ಎಲ್ಲ ಓಕೆ ಆದ್ರೆ ಜಸ್ಟ್ ಲೀಗಲ್ ಅಮೌಂಟ್ ಅಂತ ಅಂದ್ಬಿಟ್ಟು 10,000 rupees ತಗೊಂತೀವಿ ಸರ್. ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ. ನೀವು ಒಬ್ಬರಲ್ಲ ಇಬ್ಬರಲ್ಲ 10 ಜನ ಲಾಯರ್ ಹತ್ರ ಬೇಕಾದ್ರೂ ಚೆಕ್ ಮಾಡಿಸ್ಕೊಂಡ್ ಬನ್ನಿ. 100% ಲೀಗಲ್ ಓಕೆ ಆದ್ರೆ ಮಾತ್ರ ನೀವು ಮುಂದಕ್ಕೆ ಅಗ್ರಿಮೆಂಟ್ ಪ್ರೊಸೀಜರ್ಗೆ ಮೂವ್ ಆಗಿ ಸರ್. ಓಕೆ ಸರ್, ಈಗ ನಾವು 10,000 ಕೊಟ್ಬಿಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂತೀವಿ ಅನ್ಕೊಳ್ಳಿ ಸರ್, ಅದಾದ್ಮೇಲೆ ಲೋನ್ ಏನಾದ್ರು ಫೆಸಿಲಿಟಿ ಇರುತ್ತೆ ಸರ್ ನಿಮ್ ಕಡೆ? ಸರ್ ಹೌದು ಸರ್, ಹೌದು. ನೀವು ಬೇಕಾದ್ರೆ ಫುಲ್ ಕ್ಯಾಶ್ ಹೋಗಿ ರಿಜಿಸ್ಟರ್ ಮಾಡಿಸ್ಕೊತೀನಿ ಅಂತ ಅಂದ್ರೂ ತೊಂದರೆ ಇಲ್ಲ ಸರ್. ನಾಳೆ ಬೆಳಗ್ಗೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ನೀವು ಅಕಸ್ಮಾತ್ ಏನಾದ್ರು ಲೋನ್ಗೆ ಹೋಗ್ತೀವಿ ಅಂತ ಅಂದ್ರೆ ನಾವೇ ಕೂಡ ಲೋನ್ ಮಾಡಿಸ್ಕೊಂಡ್ ಕೊಡ್ತೀವಿ ಸರ್. ಸರ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನ್ಯಾಷನಲ್ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ. ಅಪ್ ಟು ನಿಮ್ಗೆ 75 to 80% ಲೋನ್ ಆಗುತ್ತೆ ಸರ್. ಯಾವ್ಯಾವ ಬೇಕು ಅಂತ ಹೇಳೋದಾದ್ರೆ ನಿಮ್ಗೆ IDB ಆಗಿರ್ಬೋದು, PNB ಆಗಿರ್ಬೋದು, LIC ಆಗಿರ್ಬೋದು, ಮತ್ತೆ HDFC, IDFC ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ ಸರ್. ಏನಕ್ಕೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಅಂತ ಅಂದ್ರೆ ಇದು GBA ಕಮ್ BMRD ಅಪ್ರೂವ್ಡ್ ಇಂಡಿವಿಜುವಲ್ ಖಾತಾ ಇರೋದ್ರಿಂದ ನಿಮ್ಗೆ ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ ಸರ್. ಸರ್ ನೀವು ಕನೆಕ್ಟಿವಿಟಿ ನೋಡೋದಾದ್ರೆ ಜಸ್ಟ್ 100 ಮೀಟರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಆ ಹೈವೇಗೆ ಅಟ್ಯಾಚ್ ಆಗೇನೆ KSRTC ಬಸ್ ಸ್ಟಾಪ್ ಇದೆ ಸರ್. ಜಸ್ಟ್ ನಮ್ ಲೇಔಟ್ ಇಂದ 500 ಮೀಟರ್ ಅಲ್ಲೇನೆ ರೈಲ್ವೆ ಸ್ಟೇಷನ್ ಇದೆ. ಮತ್ತೆ 15 minutes ಡ್ರೈವ್ ಅಲ್ಲೇ ನಿಮ್ಗೆ ಚಲಗಟ್ಟ ಮೆಟ್ರೋ ಸ್ಟೇಷನ್ ಸಿಗುತ್ತೆ ಸರ್. ಪ್ರೈಸ್ ವೈಸ್ ನೋಡೋದಾದ್ರೆ ಸುತ್ತಮುತ್ತ ಯಾರು ಕೂಡ ಕೊಡ್ತಾ ಇಲ್ಲ ಸರ್. ನಾವು ಕೊಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 3150 rupees per square feet ಇದೆ. ಅಂದ್ರೆ 3150 ರೂಪಾಯಿ ಇದೆ. ಸೊ ನೀವೇನಾದ್ರು ಸೈಟ್ ವಿಸಿಟ್ ಮಾಡ್ತೀನಿ ಅಥವಾ ಇನ್ನೂ ಏನಾದ್ರು ಹೆಚ್ಚಿನ ಡೀಟೇಲ್ಸ್ ಬೇಕು ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಸರ್, ಡೀಟೇಲ್ ಕೊಡ್ತಾರೆ ಸರ್.